ಏನಂತೀರಿ? ಕರ್ನಾಟಕ ಕಾಶ್ಮೀರ ಐತೆ. ನಮಸ್ಕಾರ ಸ್ನೇಹಿತರೆ. ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕಾಶ್ಮೀರಕ್ಕೂ ಎಲ್ಲಿಂದ ಸಂಬಂಧ? ಇದೆಂಥ ಶೀರ್ಷಿಕೆ ಎಂದು ಶಾಕ್ ಆಯ್ತಾ? ಶಾಕ್ ಆಗಲೇಬೇಕು ಅಂತಲೇ ಈ ಶೀರ್ಷಿಕೆ ಕೊಟ್ಟಿದ್ದು. ಇನ್ನು ವಿಡಿಯೋ ನೋಡಿದ್ರಂತೂ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ. ಕಾಶ್ಮೀರ ಅಂದರೆ ಹಿಮಾಚ್ಛಾದಿತ ಪ್ರದೇಶ. ಅಲ್ಲಿ ಮಳೆ ಬಿದ್ದರೂ ಹಿಮದ ರೂಪದಲ್ಲೇ ಬೀಳುತ್ತದೆ ಅಂತ 2 ವರ್ಷಗಳ ಹಿಂದೆ ಇದೇ ಸಮಯದಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದ ನೋಡಿದ್ವಿ. ಈಗ ಇದೇ ರೀತಿಯ ಕಾಲ ಕೆಟ್ಟು ಹೋಗಿದ್ದು ಮನುಷ್ಯನ ದುರಾಸೆಯಿಂದಾಗಿ ಎಗ್ಗಿಲ್ಲದೆ ಪ್ರಕೃತಿಯನ್ನು ಹಾಳು ಮಾಡುತ್ತಿರೋದ್ರಿಂದ ಪ್ರಕೃತಿಯಲ್ಲೂ ವೈಪರೀತ್ಯ ಉಂಟಾಗಿ ಬಹಳ ಕಡೆ ಅಕಾಲಿಕವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಬಿದ್ದು ಆಸ್ತಿ ಪಾಸ್ತಿಯ ನಷ್ಟ ಆಗ್ತಾ ಇದೆ. ಮೊನ್ನೆ ಧಾರವಾಡ ಜಿಲ್ಲೆಯ ಕಲಘಟಕಿ ಮತ್ತು ಕಾರವಾರ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಆಲಿಕಲ್ಲಿನ ಮಳೆ ಬಿದ್ದು ರಸ್ತೆ ಪೂರ್ತಿ ಮಂಜಿನ ಗೆಡ್ಡೆಗಳು ಆವರಿಸಿಕೊಂಡಿದ್ದ ಸುದ್ದಿ ಕೇಳಿದ್ವಿ. ನಿನ್ನೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಕಟ್ಟೇನಹಳ್ಳಿಯಲ್ಲಿರುವ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಒಂದು ರೀತಿಯಲ್ಲಿ ಮಿನಿ ಸ್ವಿಟ್ಜರ್ಲೆಂಡ್ನಂತಿರುವ ನಮ್ಮ ರೇವಾ ವಿಶ್ವವಿದ್ಯಾಲಯದಲ್ಲೂ ನಿನ್ನೆ ಬಿದ್ದ ಭಾರೀ ಪ್ರಮಾಣದ ಆಲಿಕಲ್ಲಿನ ಮಳೆಯಿಂದಾಗಿ ಇಡೀ ವಿಶ್ವವಿದ್ಯಾಲಯವೇ ಕಾಶ್ಮೀರದಂತೆ ಕಂಗೊಳಿಸುತ್ತಿದ್ದು ಅಚ್ಚರಿ ಮೂಡಿಸಿ ಮಳೆ ನಿಂತ ನಂತರ ಆಲಿಕಲ್ಲಿನೊಂದಿಗೆ ಆಟವಾಡಲು ವಿದ್ಯಾರ್ಥಿಗಳಿಗೆ ಮೋಜನ್ನುಂಟು ಮಾಡುವ ವಾತಾವರಣವನ್ನು ಉಂಟು ಮಾಡಿದೆ. ಇನ್ನು ಕಲಘಟಗಿಯಲ್ಲಂತೂ ಇದಕ್ಕೂ ಹೆಚ್ಚಿನ ಭಾರೀ ಪ್ರಮಾಣದಲ್ಲಿ ಆಲಿಕಲ್ಲಿನ ಮಳೆ ಬಿದ್ದು ಅಕ್ಷರಶಃ ಕಾಶ್ಮೀರದ ಕಣಿವೆಯಂತಾಗಿ ರಸ್ತೆಗಳೆಲ್ಲವೂ ಹಿಮಾವೃತವಾಗಿ ಹೋಗಿದೆ. ಇನ್ನು ಈ ರೀತಿಯಾಗಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಬಹಳಷ್ಟು ಬೆಳೆಗಳು ನಾಶವಾಗಿದ್ದು ಬೇಸರವನ್ನುಂಟು ಮಾಡುತ್ತಿದೆ. ನೋಡ್ರಿ ಸರ ಕಲಘಟಗಿ ಮುಳುಗೊಟ್ಟು ಕಲಘಟಗಿ ರೋಡಾಗ ಒಂದೂವರೆ ಅಡಿ ಹಿಮ ಬಿದ್ದಿರೋದು ಆನೆಕಲ್ಲು. ಈ ಥರ ಲೈಫಲ್ಲೂ ನೋಡಿಲ್ಲ ಮಳೆನ ಆ ಚಿಕ್ಕ ಹುಡುಗರಿಂದ. ನೋಡ್ರಿ ಇಲ್ಲಿ ಎಷ್ಟು ಬಿದ್ದೈತೆ ಆನೆಕಲ್ಲು ಅಂದರೆ ಬಸ್ಗಳೇ ಹೋಗ್ತಾಯ್ತಲ್ಲ, ಕಾರ್ಗಳು ಹೋಗ್ತಾಯ್ತಲ್ಲ, ಅಷ್ಟು ಆನೆಕಲ್ಲು ಬಿದ್ದೈತಿ. ಏನು ಹುಷಿ ಐತೈತೇನ್ರಿ, 1 ಅಡಿ ಮೇಲೆ ಬಿದ್ದೈತೆ ಆನೆಕಲ್ಲು. ಇವೆಲ್ಲ ಬಸ್ ಗ್ಲಾಸ್ ನೋಡಿದ್ರೆ ಗ್ಲಾಸ್ ಹೊಡಿತಾವ, ಕಾರ್ ಗ್ಲಾಸ್ ಹೊಡಿಯಲ್ಲ, ಬಸ್ ಗ್ಲಾಸ್ ಹೊಡಿಯಲ್ಲ. ಫುಲ್ಲು ರೋಡ್ ತುಂಬ ನಿಂತುಬಿಟ್ಟ ವೆಹಿಕಲ್ಗಳು. ಜಮ್ಮು ಕಾಶ್ಮೀರ ಇದೆ ಕಲಘಟಗಿ. ಹೀಗೆ ಪ್ರಕೃತಿಯ ವೈಪರ್ಯಗಳನ್ನು ಮೊಬೈಲ್ನಲ್ಲಿ ನೋಡಲು ಒಂದು ರೀತಿಯ ಖುಷಿ ಕೊಟ್ಟರೂ ಮುಂದಿನ ದಿನಗಳಲ್ಲಿ ಪ್ರಕೃತಿಯ ವಿಕೋಪ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಆಗ್ತದೆ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?